ಈಗ ಅಯ್ಯೋ ಎಲ್ಲ ಮಾಡಿ ಕೆಲಸ ಮಾಡ್ತಿದ್ರಿ ಎಷ್ಟು ಬನ್ನಿ ನೋಡಿ. ಸರಿ, ನೀವು ಅಲ್ಲಿ ಸೈನ್ ಮಾಡಿ ಬಂದಿದ್ರಲ್ವಾ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಮಾಡಿರೋದು ಐತೆ. ಎಲ್ಲ ಸತ್ಯ ಹೇಳಿ ಓಡೋಗಿದ್ದಾರೆ, ಯಾರೂ ಇಲ್ಲ ಇಲ್ಲಿ. ಈಗಲೇ ಮಾತಾಡೋದು ಮಾಧ್ಯಮದವರು ಬಂದಿದ್ದಾರೆ ಅಲ್ವಾ ಸರ್? ಇಂಥವ್ರನ್ನ 7ರಿಂದ 8 ಜನ ಒಂದೊಂದು ಹಾಸ್ಪಿಟಲ್ಗೆ ವರ್ಷ ಇದೇ ರೀತಿ ಬಾಡಿ ಕೊಯ್ಯೋಂಥ ಜಾಗಕ್ಕೆ ಹಾಕ್ತಾರೆ ಅಂತಂದರೆ ಒಬ್ಬರು ಸೂಪರ್ವೈಸರ್ ಅವ್ನು ಮನುಷ್ಯತ್ವ ಅಲ್ಲ, ಮಾನವೀಯತೆ ಇಲ್ಲ. ಈಗ ನಮ್ಮ ಸಿಸ್ಟಮ್ ಇಂಜಿನಿಯರ್ದೆಲ್ಲ ಅವ್ರು ಹೇಳಿ ಅವ್ರು ತಗೊಡ್ತಾರೆ, ಓಪನ್ ಮಾಡಿಸಿ ಓಪನ್ ಮಾಡಿ 3-4 ತಿಂಗಳಿಂದ ಇದೇ ರೀತಿ ಮಾಹಿತಿ, ಇದೇ ರೀತಿ ನಮ್ಮನ್ನು ಕಳಿಸ್ಕೊಡ್ತಾರೆ ಔಟ್ಸೋರ್ಸ್ನ ಡಿ ಗ್ರೂಪ್ ನೌಕರನ್ನ ಒಂದು ಖಾಸಗಿ ಹಾಸ್ಪಿಟಲ್ಗೆ, ಪ್ರತಿಯೊಂದು ಹಾಸ್ಪಿಟಲ್ಗೂ ಸಹ ಕಳಿಸ್ತಾರೆ. ಇಲ್ಲಿ ಸ್ಟಾರ್ಟ್ ಆಗಿಲ್ಲ. ಹೌದು, ಈಗ ಶುರು ಮಾಡೋ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಬಾತ್ರೂಮು ಸ್ವಚ್ಛ ಅದು ಸ್ಟಾರ್ಟ್ ಆಗಿಲ್ಲ, ಇನ್ನು ಕನ್ಸ್ಟ್ರಕ್ಷನ್ ಮಾಡಿರೋದು ಇಲ್ಲ. ಕೃಷ್ಣ ಹಾಸ್ಪಿಟ್ಲ್ ಪಕ್ಕದಲ್ಲಿ ಅದು ID ಪಾಸ್ವರ್ಡ್ ಕೊಟ್ಟು ಓಪನ್ ಆಗುತ್ತಾನೆ. ನಮಗೇನು ಇದು ಬೇಕಾಗಿಲ್ಲ, ಅಟೆಂಡೆನ್ಸ್ ಹಾಕೋದು. ಮಾಡಿ ಓಪನ್ ಮಾಡಿ ಹೇಳಪ್ಪ. ಅದಕ್ಕೆ ಸಿಸ್ಟಮ್ ಇಂಜಿನಿಯರ್ ಕಳಿಸಿರೋದು. ನನಗೆ ಅಲ್ಲಿ ಸೆಕ್ರೆಟರಿ ಅವರು ಇದು ಕೇಳ್ತಾರೆ, ಅವ್ರು ಕೋರ್ಟ್ ಕೇಸ್ಟು ಇಮ್ಮಿಡಿಯೇಟಾಗಿ ಅವ್ರಿಗೆ ಹೇಳು, ಮದನ್ಗೆ ಹೇಳು, ಮಾಡ್ತಾರೆ. ಇಲ್ಲೇ ಇದ್ದಾವೆ, ಮಾಡಿಸಿ. ಡೋರ್ ಓಪನ್ ತಿಳಿಸಿ. ಜಯಣ್ಣ ಅವ್ರಿಗೆ ಬಂದಿದ್ದಾರೆ, ಆಲ್ರೆಡಿ ಡ್ಯೂಟಿಲಿ ಇದ್ದಾರೆ. ಇನ್ನೊಬ್ರು ಇದೆ ಅಂತ ಮೇಡಮ್ ಸೂಪರ್, ಅಯ್ಯೋ ಫ್ಯಾಂಟಾಸ್ಟಿಕ್. ವಿಡಿಯೋ ರೆಕಾರ್ಡಿಂಗ್ ಇದೆ ಸರ್. ನಮ್ಮ ಕಡೆಯಿಂದ ನಾವು ಆಕ್ಷೇಪ ಮಾಡ್ತೀವಿ. ಮೀಡಿಯಾದವರು ಕೂಡ ತುಂಬ ಸಹಕಾರ ಮಾಡಿದ್ದಾರೆ. ಈತನನ್ನು ನೀವು ತಕ್ಷಣದಲ್ಲಿ ವಜಾ ಮಾಡಿ, ತಕ್ಷಣದಲ್ಲಿ ನಮಗೆ ವಜಾ, ಇಲ್ಲಿ ಬ್ಲಾಕ್ ಲಿಸ್ಟಿಗೆ ಆಗ್ತಿರೋ ಏನಾಗ್ತಿರೋ ಅದನ್ನು ಸಂಪೂರ್ಣವಾಗಿ ವಜಾ ಮಾಡೋದು. ಅದರ ಬಗ್ಗೆ ಇಷ್ಟು ಎವಿಡೆನ್ಸ್ ನಿಮ್ಮ ಕೈಗೆ ಕೊಡ್ತಾ ಇದ್ದೀವಿ ಸರ್. ನೋಡಿ ಸರಿ ಇದೆಯಾ ನೋಡ್ಕೊಂಡು ಹೆಸರು ಚೆಕ್ ಮಾಡ್ಕೊಂಡು. ಮೇಡಮ್ ಯಾವ್ದು ಹೆಸರು ಹೇಳಿ ಮೇಡಮ್ ಹೇಳ್ತಾರೆ ಯಾರ್ಯಾರಿದ್ರು ಅಂತ. ಮಾತಾಡ್ಬಿಡಿ ಅಷ್ಟೇ. ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ, ಗೊತ್ತಾಯ್ತಾ? ಈ ಸಮಾಜ ಉದ್ಧಾರಕ್ಕೋಸ್ಕರ ನಾವು ತಿಳ್ಕೊಳ್ತಾ ಇದ್ದೀವಿ, ಅದನ್ನು ತಿಳ್ಕೊಳ್ಳಿ ಒಂದು. ಆಮೇಲೆ ಅದಾಯ್ತು ಸರ್, ನಾನೇ ಕೇಳಿದ್ದೀನಿ. ನಮ್ಮ ಹೊರಗುತ್ತಿಗೆ ನೌಕರರು ಕೆಲವರು 4-5 ಜನ ಹೊರಗಡೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ ಅಂತ ಒಂದು ಆರೋಪ ಬಂದಿದೆ. ಅದು ಒಂದು ಗುರುತರವಾದ ಆರೋಪ ಅಂತ ನಾನು ಪರಿಗಣಿಸಿ ಇಮ್ಮಿಡಿಯೇಟಾಗಿ ಇದನ್ನು ಪರಿಶೀಲನೆ ಮಾಡೋಕ್ಕೆ ನಮ್ಮ ವೈದ್ಯಕೀಯ ಅಧೀಕ್ಷಕರು ಮತ್ತು ನರ್ಸಿಂಗ್ ಸೂಪ್ರಿಂಟ್ ಅವ್ರಿಗೆ ಒಂದು ಎನ್ಕ್ವೈರಿ ಮಾಡಲಿಕ್ಕೆ ಆದೇಶ ಮಾಡ್ತೀನಿ ನಾಳೆ ಬೆಳಿಗ್ಗೆ. ಮತ್ತು ಯಾರ್ಯಾರು ಪ್ರಾಥಮಿಕ ಹಂತದಲ್ಲಿ ಆರೋಪಿತರಿದ್ದಾರೆ ಅವ್ರಿಗೆಲ್ಲರೂ ಕ್ರಮ ಜರುಗಿಸೋಕ್ಕೆ ನಾನು ಏಜೆನ್ಸಿಯವರಿಗೆ ನೋಟಿಸ್ ಕೊಟ್ಟು ಮತ್ತು ಬ್ಲಾಕ್ ಲಿಸ್ಟಲ್ಲಿ ಹಾಕಲಿಕ್ಕೆ ನಾನು ಎಲ್ಲ ಕ್ರಮಗಳನ್ನ ಜರುಗಿಸಬೇಕು ಅಂತ ನಾನು. ಇದು ಆರೋಪ. ಮತ್ತು ಆರೋಪನ ನಮ್ಮ ವೈದ್ಯಕೀಯ ಅಧೀಕ್ಷಕರು ಮತ್ತು ನರ್ಸಿಂಗ್ ಸೂಪ್ರಿಡೆಂಟು ಅವರು ಸಿಗ್ನೇಚರ್ನೆಲ್ಲ ಪರಿಗಣಿಸಿ, ಹಾಜರಾತಿನ ಪರಿಗಣಿಸಿ ಸ್ಯಾಲ್ರಿ ಕೊಡಿಸ್ತಾರೆ ಪ್ರತಿ ತಿಂಗಳು. ಸೊ ಒಂದು ಫಿಸಿಕಲ್ ಇರ್ಬೋದು, ಇನ್ನೊಂದು ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇರ್ಬೋದು. ಮತ್ತು ಎಲ್ಲ ವಾರ್ಡ್ಗಳಿಂದ ನಮ್ಮ ನರ್ಸಿಂಗ್ ಸೂಪರ್ವೈಸರ್ ಫ್ಲೋರಲ್ಲಿ ಇರ್ತಾರಲ್ಲ ಅವರು ಮತ್ತು HODಗಳು ಅವರೆಲ್ಲ ಸೈನ್ ಮಾಡಿದ ಮೇಲೆ ನಾವು ಅವರಿಗೆ ವೇತನ ಕೊಡೋದು. ಸೊ ಈ ವಿಷಯದಲ್ಲಿ ನಮ್ಮ ಏನು ಲೇಬರ್ಸ್ ಇದ್ದಾರೆ ಅವ್ರು ಯಾವುದೇ ತೊಂದರೆ ಆಗದಂಗೆ ಮುಕ್ತವಾಗಿ ಹೇಳಿಕೆ ತಗೊಂಡು ಅವರು ಏನು ಹೇಳಿಕೆ ಹೇಳ್ತಾರೆ ಅದು ಸತ್ಯವಾಗಿದ್ದಲ್ಲಿ ಖಂಡಿತ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ ನಮ್ಮ ಸಂಸ್ಥೆಯ ವತಿಯಿಂದ. ಈಗ ಆರೋಪ ಇರೋದು ಇವತ್ತು ನರ್ಸಿಂಗ್ ಸೂಪರ್ವೈಸರ್ ಯಾರಿದ್ದಾರೆ ಅವ್ರ ಇವರಿದ್ದಾರಲ್ಲ ಔಟ್ಸೋರ್ಸ್ ಸೂಪರ್ವೈಸರ್ ಯಾರಿದ್ದಾರೆ ಅವ್ರು ಕಳಿಸಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅವ್ರ ಮೇಲೂ ಕ್ರಮ ಜರುಗಿಸ್ತೀವಿ. ಈ ದಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರನ್ನು ಇಲ್ಲಿರ್ತಕ್ಕಂಥ ಮಹೇಶು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ಸೂಪರ್ವೈಸರ್ಗಳಿದ್ದಾರೆ, ಇವರು ಖಾಸಗಿ ಆಸ್ಪತ್ರೆಗಳಿಗೆ ಕೆಲಸ ಕಳಿಸಿ ಇಲ್ಲಿ ಸಂಬಳ ತೊಗೊಂಡು ಅಲ್ಲೂ ಡಬಲ್ ಸಂಬಳ ತೊಗೊಂಡು ಅವ್ರನ್ನ ಇಲ್ಲಿ ಕೆಲಸಗಾರರು ಬರೋರಿಗೂ ಸಹಿತ ಅವಾಜ್ ಹಾಕಿ ಅಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಕೆಲಸ ಮಾಡಬೇಕು ಅಂತ ಶೌಚಾಲಯದ ಕೆಲಸ ಇತ್ಯಾದಿ ಕೆಲಸಗಳನ್ನು ಮಾಡಿಸ್ತಾಯಿದ್ರು. ಅದನ್ನು ಬೆಳಗ್ಗೆ ನಾವು 5 ಗಂಟೆಯಿಂದ ಮಧು ಮತ್ತು ನಮ್ಮ ನಿರಂಜನು ಮತ್ತು ನಮ್ಮ ಪಾರ್ಟಿ ವರ್ಕರ್ಸ್ಗಳೆಲ್ಲ ಅದನ್ನು ಗುಪ್ತ ಕಾರ್ಯಾಚರಣೆ ಮಾಡಿ ಅದನ್ನು ಹಿಡಿದಲಾಗಿ ಇದು ಬಹಿರಂಗವಾಯಿತು. ಮತ್ತು ಅದು ಬಯೋಮೆಟ್ರಿಕ್ ಸಂಬಂಧಪಟ್ಟಂತೆ
ಆತ ಅದೆಲ್ಲ ಮೈಸೂರಿಗೆ ಹೋಗ್ತಾ ಇದ್ದೀನಿ ನನಗೆ ನನ್ನ ತಂಬಿಲ್ಲ ಅಂದ್ರೆ ಓಪನ್ ಆಗಲ್ಲ, ಹಾಗೆ ಹೀಗೆ ಕತೆ ಹೇಳ್ಕೊಂಡು ಕೂತಿದ್ರು. ನಾವು ಆಗ ನಮ್ಮ ಮಧುವರು ಚಾಣಾಕ್ಷರದಿಂದ ಅವರ ಹಾಜರಾತಿ ಪುಸ್ತಕಗಳನ್ನು ಕಂಡಿಡಿದ್ರು. ಅಲ್ಲೇ ಇದ್ದಂಥದ್ದನ್ನು ತೆಗೆದಂಥ ಸಂದರ್ಭದಲ್ಲಿ ಅವರೆಲ್ಲ ಯಾರಲ್ಲಿ ಬೇರೆ ಹಾಸ್ಪಿಟ್ಲ್ಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಅವರಷ್ಟು ಜನ ಇಲ್ಲಿ ಸಿಗ್ನೇಚರ್ ಹಾಕಿ ಹೋಗಿದ್ದಾರೆ, ಅಟೆಂಡೆನ್ಸ್ ಹಾಕ್ಬಿಟ್ಟು ಅಲ್ಲಿ ಕೆಲಸ ಕಳಿಸಿದ್ದಾರೆ ಅನ್ನೋದು ಇಲ್ಲಿ ಸಂಬಂಧಪಟ್ಟಂಥ ಏನು ಸೀನಿಯರ್ ಅಧಿಕಾರಿ ಇದ್ದಾರೆ ಜಯಣ್ಣ ಅವ್ರ ಮುಂದೆ ಸಾಬೀತಾಗಿದೆ, ರಾಜಣ್ಣ ಅವ್ರ ಮುಂದೆ ಸಾಬೀತಾಗಿದೆ. ಇದನ್ನು ಮುಂದೆ ಅವರು ಕಾನೂನು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಮಾಡೋದಕ್ಕೆ ನಮ್ಮ ಪಕ್ಷದ ಎಲ್ಲರೂ ಬೆಳಿಗ್ಗೆ 5 ಗಂಟೆಯಿಂದ ಸಹಕರಿಸಿದಂಥ ನನ್ನೆಲ್ಲ ಬಂಧುಗಳಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಇವತ್ತು ನಾವು ಬೆಳಗ್ಗೆ ಹಾಸನ ಜಿಲ್ಲೆಯಲ್ಲಿ ಒಂದು ಖಾಸಗಿ ಹಾಸ್ಪಿಟ್ಲ್ನಲ್ಲಿ ಹೋದಾಗ ಅಲ್ಲಿ ಯಾರೋ ನಮಗೆ ಮಾಹಿತಿ ಕೊಟ್ಟರು. ಇಲ್ಲಿ ಸರ್ಕಾರಿ ಆಸ್ಪತ್ರೆಯಿಂದ ಕೆಲವು ಡಿ ಗ್ರೂಪ್ ನೌಕರರು ಬೆಳಗ್ಗೆ ಅಲ್ಲಿ ಸೈನ್ ಹಾಕ್ಬಿಟ್ಟು ಬಯೋಮೆಟ್ರಿಕಲ್ಲಿ ಅಲ್ಲೋಗಿ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂತು ನಮಗೆ. ಹಾಗಾಗಿ ನಾವು KRS ಪಕ್ಷದ ನಿಯೋಗ ಬೆಳಗಿನ ಹೋಗಿ ಅಲ್ಲಿ ವಿಚಾರಣೆ ಮಾಡಿದಾಗ ಅಲ್ಲಿ 4 ಇಂದ 5 ಜನ ಕೆಲಸ ಮಾಡ್ತಾಯಿರೋದು ಕಂಡು ಬಂತು. ಅವರು ಹ್ಯಾಂಡ್ ಗ್ಲೌಸ್ ಇಲ್ಲ ಮತ್ತು ಕಾಲಿಗೆ ಶೂ ಇಲ್ಲ ಆ ಕೆಲಸ ಮಾಡ್ತಾಯಿದ್ದಾರೆ. ಆ ಘಾಟ್ನಲ್ಲಿ ಒಳಗಡೆ ಅವ್ರ ಆರೋಗ್ಯದ ಪರಿಸ್ಥಿತಿ ಏನು, ಈ ಡಿಟೆಕ್ಟಿವ್ ಇಲ್ಲ ಅನ್ನೋ ಒಂದು ಗ್ರೂಪ್ನವರು ಏಜೆನ್ಸಿಯವರು ಅಲ್ಲಿಗೆ ಹೆಂಗೆ ಕಳಿಸಿದ್ರು? ಇಲ್ಲಿ ಹಾಜರಾತಿ ಪುಸ್ತಕ ಗೌರ್ಮೆಂಟಲ್ಲಿ ಸೈನ್ ಮಾಡಿಸ್ಬಿಟ್ಟು ಅಲ್ಲಿಗೆ ಹೆಂಗೆ ಕಳಿಸ್ತಾರೆ? ಇವ್ರಿಗೆ ಯಾವ ಅಧಿಕಾರ ಇದೆ? ಹಾಗಾಗಿ ಅವ್ರನ್ನ ಬಾತ್ರೂಮ್ ಕ್ಲೀನ್ ಮಾಡ್ತಾಯಿದ್ರು, ಬಾತ್ರೂಮನ್ನು ಕ್ಲೀನ್ ಮಾಡೋ ಅಂಥ ಕೆಲಸವನ್ನು ಮಾಡ್ತಿದ್ರು. ಅಲ್ಲಿ ವ್ಯವಸ್ಥೆ ನೋಡಿದ್ರೆ ತುಂಬ ಅಸಹ್ಯ ಅನ್ನಿಸ್ತಾ ಅಂತು. ಆಮೇಲೆ ಜೊತೆಗೆ ಮಹೇಶ್ ಅನ್ನೋರು ಯಾರೋ ಸೂಪರ್ವೈಸರ್ ಅವರು ಅಲ್ಲಿಗೆ ಕಳಿಸ್ತಾರಂತೆ. ಈ ರೀತಿ ಎಷ್ಟು ದಿವಸದಿಂದ ಮಾಡ್ತಾ ಇದ್ದಾರೆ ನಮಗೆ ಮಾಹಿತಿ ಗೊತ್ತಿರಲಿ. ಇವಾಗೆಲ್ಲ ನಾವು ಹೋಗಿ ಅಲ್ಲಿ ಹಾಜರಾತಿ ಪುಸ್ತಕ ಎಲ್ಲ ತೆಗೆದು ನೋಡಿದಾಗ ಅವ್ರ ಹೆಸರೆಲ್ಲ ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅದನ್ನು ನಿರ್ದೇಶಕರಾದಂಥ ರಾಜಣ್ಣ ಅವರಿಗೆ ತೋರಿಸಿದಾಗ ಅವರು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ ಅವ್ರ ಮೇಲೆ.